ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ ಎನ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್, ಗವರ್ನಮೆಂಟ್ ಫಸ್ಟ್ ಇಯರ್ ಕಾಲೇಜ್, ತಿಪ್ಟೂರ್. ಟುಡೇ ವಿ ಡಿಸ್ಕಸ್ ಅಬೌಟ್ ದ ಡಿಟರ್ಮಿನೆಂಟ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಹೂಡಿಕೆಯನ್ನು ನಿರ್ಧರಿಸುವಂತಹ ಅಂಶಗಳು ಯಾವ್ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡೋಣ. The determinants of investment. The level of investment in an economy tends to vary by a greater extent than other components of aggregate demand. This is because the underlying determinants also have a tendency to change. ಈ ಹೂಡಿಕೆಯನ್ನು ನಿರ್ಧರಿಸುವಂತಹ ಪ್ರಮುಖವಾದಂತಹ ಅಂಶಗಳಿಗೆ ನಾವು ಬಂದಾಗ ದ ಮೇನ್ ಡಿಟರ್ಮಿನೆಂಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆರ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದ ಇನ್ವೆಸ್ಟ್ಮೆಂಟ್. ಕೇಸ್ನ ಉದ್ಯೋಗ ಸಿದ್ಧಾಂತದಲ್ಲಿ ಹೂಡಿಕೆಗೆ ಮಹತ್ವದ ಒಂದು ಪಾತ್ರ ದೊರೆತಿದೆ. ಆರ್ಥಿಕ ಮುಗ್ಗಟ್ಟು ಮತ್ತು ನಿರುದ್ಯೋಗದ ನಿವಾರಣೆಗೆ ಹೂಡಿಕೆ ಹೆಚ್ಚಳ ಸಿದ್ಧೌಷಧ ಎಂದು ಕೇನ್ಸ್ ನಂಬ್ತಾರೆ. ಅವನ ಅಭಿಪ್ರಾಯದಲ್ಲಿ ಪರಿಣಾಮಕಾರಿ ಬೇಡಿಕೆಯಲ್ಲಿ ಕೊರತೆಯು ಸಂಭವಿಸಿದರೆ ಆದಾಯ ಮತ್ತು ಉದ್ಯೋಗ ಮಟ್ಟ ಕಡಿಮೆ ಆಗುತ್ತದೆ ಅಂತ. ಪರಿಣಾಮಕಾರಿ ಬೇಡಿಕೆಯಲ್ಲಿ ಕೊರತೆ ಉಂಟಾದರೆ ಆದಾಯ ಮತ್ತು ಉದ್ಯೋಗ ಪ್ರಮಾಣದಲ್ಲೂ ಸಹ ಏನಾಗುತ್ತೆ, ಕೊರತೆ ಉಂಟಾಗುತ್ತೆ. ಹಾಗಾಗಿ ಆದಾಯ ಮತ್ತು ಉದ್ಯೋಗದ ಪ್ರಮಾಣವನ್ನು ನಾವು ಹೆಚ್ಚಿಸಬೇಕು ಅಂದರೆ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸುವ ಮೂಲಕ ಆದಾಯ ಮತ್ತು ಉದ್ಯೋಗದ ಮಟ್ಟವನ್ನು ಹೆಚ್ಚಿಸುವಂತಹ ಮುಖಾಂತರ ಮುಗ್ಗಟ್ಟನ್ನು ನಿವಾರಿಸಬಹುದೆಂಬುದು ಕೇನ್ಸ್ರವರ ಅಭಿಪ್ರಾಯ. ಹಾಗಾಗಿ ಅನುಭೋಗದ ಮೇಲಿನ ವೆಚ್ಚವನ್ನು ಅಥವಾ ಹೂಡಿಕೆಯನ್ನು ಹೆಚ್ಚಿಸುವ ಮೂಲಕ ಪರಿಣಾಮಕಾರಿ ಬೇಡಿಕೆಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಅಂದರೆ ಹೂಡಿಕೆಯನ್ನು ಹೆಚ್ಚಿಸುವ ಮೂಲಕ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸಬೇಕು ಅಥವಾ ಅನುಭೋಗವನ್ನು ಹೆಚ್ಚು ಮಾಡುವ ಮೂಲಕ ಮಾಡಬೇಕು. ಆದರೆ ನಮಗೆಲ್ಲ ಗೊತ್ತಿದೆ, ಅನುಭೋಗದ ಮಾನಸಿಕ ನಿಯಮದ ಪ್ರಕಾರ ಜನರ ಒಂದು ಪ್ರವೃತ್ತಿ ಅಥವಾ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂದರೆ ಹೆಚ್ಚಿದಂತಹ ಆದಾಯದಲ್ಲಿ ಎಲ್ಲವನ್ನೂ ಸಹ ಅವರು ಪೂರ್ಣವಾಗಿ ವೆಚ್ಚ ಮಾಡೋದಿಲ್ಲ, ಸ್ವಲ್ಪ ಭಾಗವನ್ನು ಅವ್ರು ಏನು ಮಾಡ್ತಾರೆ, ಉಳಿತಾಯವನ್ನು ಮಾಡ್ತಾರೆ. ಹಾಗಾಗಿ ಅನುಭೋಗದ ಹೆಚ್ಚಿಸೋಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಇಲ್ಲಿ ಸರ್ಕಾರವಾದರೂ ಸಹ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಅನುಭೋಗ ವೆಚ್ಚವು ಅಲ್ಪಾವಧಿಯಲ್ಲಿ ಸಾಮಾನ್ಯವಾಗಿ ಸ್ಥಿರವಾಗಿರುವುದರಿಂದಾಗಿ ಹೂಡಿಕೆಯ ಹೆಚ್ಚಳದ ಮೂಲಕ ಮಾತ್ರ ಪರಿಣಾಮಕಾರಿ ಬೇಡಿಕೆಯನ್ನು ಅಧಿಕಗೊಳಿಸಲು ಸಾಧ್ಯ. ಹಾಗಾಗಿ ಮುಗ್ಗಟ್ಟಿನ ಮತ್ತು ನಿರುದ್ಯೋಗದ ನಿವಾರಣೆಯ ದಿಸೆಯಲ್ಲಿ ಪ್ರೇರಿತ ಹೂಡಿಕೆಯನ್ನು ಕೈಗೊಳ್ಳಬೇಕಾಗಿರುತ್ತೆ. ಆದರೆ ಪ್ರೇರಿತ ಹೂಡಿಕೆಯು ಸ್ವಾಭಾವಿಕವಾಗಿ ಅಥವಾ ಸ್ವಯಂಚಾಲಿತವಾಗಿ ಜರುಗುವುದಿಲ್ಲ. ಅಂದರೆ ಅದು ತನ್ನಿಂದ ತಾನೇ ಆಗುವುದಿಲ್ಲ. ಹೂಡಿಕೆ ಅನ್ನುವಂಥದ್ದು ಅದು ಬಂಡವಾಳದ ಸೀಮಾಂತ ದಕ್ಷತೆ ಮತ್ತು ಬಡ್ಡಿಯ ದರದಿಂದ ಪ್ರಭಾವಗೊಳ್ಳುತ್ತದೆ. ಅಂದರೆ ಕೇನ್ಸ್ನ ಪ್ರಕಾರ ಹೂಡಿಕೆಯ ನಿರ್ಧಾರಕಗಳು ಎರಡು ಪ್ರಮುಖ ಅಂಶಗಳಿಂದ ನಿರ್ಧಾರ ಆಗುತ್ತೆ. ಒಂದು ಬಡ್ಡಿಯ ದರ, ಮತ್ತೊಂದು ಬಂಡವಾಳದ ಸೀಮಾಂತ ದಕ್ಷತೆ. ದ ಮೇನ್ ಡಿಟರ್ಮಿನೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದ ಇನ್ವೆಸ್ಟ್ಮೆಂಟ್. ಇಲ್ಲಿ ಅವನು ಏನು ಹೂಡಿಕೆ ಮಾಡ್ತಾನೋ ಅದರಿಂದ ರಿಟರ್ನ್ ಏನು ಬರುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಇನ್ವೆಸ್ಟ್ಮೆಂಟ್ ಈಸ್ ಎ ಸ್ಯಾಕ್ರಿಫೈಸ್ ವಿಚ್ ಇನ್ವಾಲ್ವಿಂಗ್ ಟೇಕಿಂಗ್ ರಿಸ್ಕ್. ಅವನು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಯಾವುದಕ್ಕೆ ಸಿಗುವಂಥದ್ದು ಅವನು ಏನು ಸ್ಯಾಕ್ರಿಫೈಸ್ ತ್ಯಾಗವನ್ನು ಮಾಡ್ತಾನೋ, ಇನ್ವಾಲ್ವಿಂಗ್ ಟೇಕಿಂಗ್ ರಿಸ್ಕ್, ಅವನು ಏನು ಗಂಡಾಂತರಗಳನ್ನು, ಸಮಸ್ಯೆಗಳನ್ನು, ತೊಂದರೆಗಳನ್ನು ಎದುರಿಸ್ತಾನೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ದಿಸ್ ಮೀನ್ಸ್ ದ ಬಿಸ್ನೆಸ್ಸಸ್ ಇದೆ ವ್ಯಾಪಾರ ಅನ್ನುವಂಥದ್ದು. ಎಂಟರ್ಪ್ರಿನಿಯರ್ಸ್ ಅಥವಾ ಉದ್ಯಮ ಆ್ಯಂಡ್ ಕ್ಯಾಪಿಟಲ್ ಓನರ್ಸ್ ವಿಲ್ ರಿಕ್ವೈರ್ ಎ ರಿಟರ್ನ್ ಆನ್ ದ ಇನ್ವೆಸ್ಟ್ಮೆಂಟ್ ಇನ್ ಆರ್ಡರ್ ಟು ಕವರ್ ದಿಸ್ ರಿಸ್ಕ್. ಅವ್ರು ಏನೇ ಅಂದರೆ ಇಲ್ಲಿ ಯಾವುದೇ ಒಬ್ಬ ಉದ್ಯಮಿ ತಾನು ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಹಲವಾರು ಸಮಸ್ಯೆಗಳನ್ನು, ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಆ್ಯಂಡ್ ಅರ್ನ್ ಎ ರಿವಾರ್ಡ್ ಇಟ್ ಇನ್ ಟರ್ಮ್ಸ್ ಆಫ್ ದ ಹೋಲ್ ಎಕಾನಮಿ. ದ ಅಮೌಂಟ್ ಆಫ್ ಬಿಸ್ನೆಸ್ ಪ್ರಾಫಿಟ್ಸ್ ಇಸ್ ಎ ಗುಡ್ ಇಂಡಿಕೇಶನ್ ಆಫ್ ದ ಪೊಟೆನ್ಷಿಯಲ್ ರಿವಾರ್ಡ್ ಫಾರ್ ಇನ್ವೆಸ್ಟ್ಮೆಂಟ್. ಯಾರು ಹೂಡಿಕೆಯನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ ಅಂತಂದರೆ ಯಾರಿಗೆ ಒಳ್ಳೆಯ ಒಂದು ಪ್ರಾಫಿಟ್ ಅನ್ನುವಂಥದ್ದು ಸಿಕ್ಕಿರುತ್ತೋ, ಯಾರಿಗೆ ಲಾಭ ಅನ್ನುವಂಥದ್ದು ವ್ಯಾಪಾರದಲ್ಲಿ ಸಿಕ್ಕಿರುತ್ತೋ ಅವರು ಮಾತ್ರ ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಬಂಡವಾಳ ಹೂಡಿಕೆಯನ್ನು ಮಾಡಬೇಕು ಅಂದರೆ ಲಾಭ ಅನ್ನುವಂಥದ್ದು ಅತಿ ಅವಶ್ಯಕ ಇಡೀ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಎನ್ನುವಂಥದ್ದು. ಸೆಕೆಂಡ್ ಒನ್ ಇಲ್ಲಿ ಬಿಸ್ನೆಸ್ ಕಾನ್ಫಿಡೆನ್ಸ್. ಅಂದರೆ ವ್ಯಾಪಾರವನ್ನು ಮಾಡಲಿಕ್ಕೆ ಒಂದು ಸಾಮರ್ಥ್ಯ ಅಂದರೆ ಕಾನ್ಫಿಡೆನ್ಸ್ ಸಹ ಇರಬೇಕು. ನಂಬಿಕೆ ಅನ್ನುವಂಥದ್ದು ಇರ್ಬೋದು ಅಥವಾ ಕಾನ್ಫಿಡೆನ್ಸ್, ಸಾಮರ್ಥ್ಯ ಅನ್ನುವಂಥದ್ದು ಸಹ ಪ್ರಮುಖವಾಗಿರಬೇಕಾಗತ್ತೆ. ಸಿಮಿಲರ್ಲಿ ಚೇಂಜಸ್ ಇನ್ ಬಿಸ್ನೆಸ್ ಕಾನ್ಫಿಡೆನ್ಸ್ ಕೆನ್ ಹ್ಯಾವ್ ಎ ಕನ್ಸಿಡರಬಲ್ ಇನ್ಫ್ಲುಯೆನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಹೂಡಿಕೆಯ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಪ್ರಮುಖವಾಗಿ ಆಧಾರ ಯಾವ್ದು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತಂದರೆ ಕಾನ್ಫಿಡೆನ್ಸ್. ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ಮಾಡಲಿಕ್ಕೆ ಅನ್ಸರ್ಟನಿಟಿ ಅಬೌಟ್ ದ ಫ್ಯೂಚರ್ ಕ್ಯಾನ್ ರೆಡ್ಯೂಸ್ ಕಾನ್ಫಿಡೆನ್ಸ್. ಅನಿಶ್ಚಿತತೆ ಅನ್ನುವಂತಹದ್ದು ನಮ್ಮ ಕಾನ್ಫಿಡೆನ್ಸನ್ನು ರಿಡ್ಯೂಸ್ ಮಾಡುತ್ತೆ. ಹಾಗಾಗಿ ನಿಶ್ಚಿತತೆ ಅನ್ನುವಂಥದ್ದು ಮಾತ್ರ ಇರಬೇಕು. ಆ್ಯಂಡ್ ಮೀನ್ಸ್ ದಟ್ ಫರ್ಮ್ಸ್ ಮೇ ಪೋಸ್ಟ್ಪೋನ್ ದೇರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂಟಿಲ್ ಕಾನ್ಫಿಡೆನ್ಸ್ ರಿಟರ್ನ್ಸ್. ನಾವು ಅಂದರೆ ಇಲ್ಲಿ ಅನಿಶ್ಚಿತತೆ ಅನ್ನುವಂಥದ್ದು ಹೂಡಿಕೆಯಲ್ಲಿ ಅನಿವಾರ್ಯ. ಹಲವಾರು ಅನಿಶ್ಚಿತತೆಗಳು ಅಥವಾ ಗಂಡಾಂತರಗಳು ಅನ್ನುವಂಥದ್ದು ಬಂದೇ ಬರುತ್ತೆ. ಆದರೆ ಅವುಗಳನ್ನು ಎದುರಿಸಿ ಮುನ್ನಡೆದಾಗ ಮಾತ್ರ ಹೂಡಿಕೆಯನ್ನು ಮಾಡಲಿಕ್ಕೆ, ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅನ್ನೋದನ್ನು ಉದ್ಯಮವನ್ನು ಅದರಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದನ್ನು ಏನು ಮಾಡ್ತಾ ಹೋಗ್ತಾ ಇದ್ದರೆ ಮುಂದೆ ಹಾಕ್ಕೊಳ್ತಾ ಹೋಗ್ತಾನೆ. ಡಿಸಿಷನ್ ಅಂಟಿಲ್ ಕಾನ್ಫಿಡೆನ್ಸ್ ರಿಟರ್ನ್ಸ್.
ಎಲ್ಲಿವರೆಗೂ ಮುಂದಾಕೊಂಡು ಹೋಗ್ತಾನೆ ಅಂತಂದರೆ ನನಗೆ ವಾಪಸ್ಸು ನನಗೆ ಆದಾಯ ಬರುತ್ತೆ ಅಥವಾ ಹೂಡಿಕೆ ನನ್ನ ಪ್ರತಿಫಲ ಬರುತ್ತೆ ಅನ್ನೋದು ಕಾನ್ಫಿಡೆಂಟ್ ಬರೋವರೆಗೂ ಸಹ ಅವನು ಉದ್ಯಮದಲ್ಲಿ ಮುಂದೆಯನ್ನು ಹಾಕ್ಕೊಳ್ತಾ ಹೋಗ್ತಾನೆ ಅಂತ. ಚೇಂಜಸ್ ಇನ್ ನ್ಯಾಷನಲ್ ಇನ್ಕಮ್. ಚೇಂಜಸ್ ಇನ್ ನ್ಯಾಷನಲ್ ಇನ್ಕಮ್ ಕ್ರಿಯೇಟ್ ಆಕ್ಸಿಲರೇಟರ್ ಎಫೆಕ್ಟ್. ಅಂದರೆ ವೇಗೋತ್ಕರ್ಷದ ತತ್ವದ ಒಂದು ಪರಿಣಾಮವನ್ನು ಅಥವಾ ವೇಗೋತ್ಕರ್ಷ ಪರಿಣಾಮವನ್ನು ಇದು ಹೇಳ್ತೆ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು. ಎಕನಾಮಿಕ್ ಥಿಯರಿ ಸಜೆಸ್ಟ್ ದಟ್ ಅಟ್ ದ ಮ್ಯಾಕ್ರೋ ಎಕನಾಮಿಕ್ ಲೆವೆಲ್ ಸ್ಮಾಲ್ ಚೇಂಜಸ್ ಇನ್ ನ್ಯಾಷನಲ್ ಇನ್ಕಮ್ ಕ್ಯಾನ್ ಟ್ರಿಗರ್ ಮಚ್ ಲಾರ್ಜರ್ ಚೇಂಜಸ್ ಇನ್ ಇನ್ವೆಸ್ಟ್ಮೆಂಟ್ ಲೆವೆಲ್ಸ್. ಚೇಂಜಸ್ ಇನ್ ನ್ಯಾಷನಲ್ ಇನ್ಕಮ್ ಅಂದರೆ ರಾಷ್ಟ್ರೀಯ ಆದಾಯದಲ್ಲಿನ ಬದಲಾವಣೆಯು ವೇಗೋತ್ಕರ್ಷದ ಪರಿಣಾಮದ ಸೃಷ್ಟಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಎಕನಾಮಿಕ್ ಥಿಯರಿ ಸಜೆಸ್ಟ್ ಅಂದರೆ ಇಲ್ಲಿ ಆರ್ಥಿಕ ಸಿದ್ಧಾಂತಗಳು ಅಥವಾ ತತ್ವಗಳು ಏನು ಹೇಳುತ್ತೆ ಅಂದರೆ ಮ್ಯಾಕ್ರೋ ಎಕನಾಮಿಕ್ ಲೆವೆಲಿನ ಅಂದರೆ ಸಮಗ್ರ ಆರ್ಥಿಕ ಒಂದು ತತ್ವದ ಅಡಿಯಲ್ಲಿ ನೋಡಿದಾಗ ಸ್ಮಾಲ್ ಚೇಂಜಸ್ ಇನ್ ನ್ಯಾಷನಲ್ ಇನ್ಕಮ್ ಅಂದರೆ ಒಟ್ಟಾರೆ ಅಭಿಪ್ರಾಯವನ್ನು ನಾವು ನೋಡಿದಾಗ ರಾಷ್ಟ್ರೀಯ ಆದಾಯದಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ಟ್ರಿಗರ್ ಮಚ್ ಲಾರ್ಜರ್ ಚೇಂಜಸ್ ಇನ್ ಇನ್ವೆಸ್ಟ್ಮೆಂಟ್ ಲೆವೆಲ್ಸ್. ರಾಷ್ಟ್ರೀಯ ಆದಾಯದಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ಸಹ ಅಗಾಧ ಪ್ರಮಾಣದಲ್ಲಿ ಹೂಡಿಕೆಯ ಒಂದು ಮಟ್ಟ ಅನ್ನುವಂಥದ್ದು ಬದಲಾವಣೆಯನ್ನು ಹೊಂದುತ್ತೆ. ನೆಕ್ಸ್ಟ್ ಇಂಟರೆಸ್ಟ್ ರೇಟ್ಸ್. ಇದು ಬಹಳ ಮುಖ್ಯವಾಗಿ ಡೆಟರ್ಮೆಂಟ್ಸ್ ಆಫ್ ಇನ್ವೆಸ್ಟ್ಮೆಂಟಲ್ಲಿ ಪ್ರಮುಖವಾದಂತಹದಪ್ಪ ಅಂದರೆ ಇಂಟರೆಸ್ಟ್ ರೇಟ್ಸ್. ಬಡ್ಡಿಯ ದರ. ನಾನಾಗಲೇ ಹೇಳಿದೆ, ಪ್ರೇರಿತ ಹೂಡಿಕೆ ಸ್ವಾಭಾವಿಕವಾಗಿ ಅಥವಾ ಸ್ವಯಂಚಾಲಿತವಾಗಿ ಜರೋದಿಲ್ಲ, ಅದು ಬಂಡವಾಳದ ಸೀಮಾಂತ ದಕ್ಷತೆ ಮತ್ತು ಬಡ್ಡಿಯ ದರದಿಂದ ನಿರ್ಧಾರ ಆಗುತ್ತೆ ಅಂತ. ಇನ್ವೆಸ್ಟ್ಮೆಂಟ್ ಇಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಇಂಟರೆಸ್ಟ್ ರೇಟ್ಸ್ which are the cost of borrowing and the reward to lending. Investment is inversely related to interest rates for two main reasons. ಇಲ್ಲಿ ಬಡ್ಡಿಯ ದರ ಅನ್ನುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಇಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಇಂಟರೆಸ್ಟ್ ರೇಟ್. ಈ ಹೂಡಿಕೆ ಅನ್ನುವಂಥದ್ದು ಬಡ್ಡಿಯ ದರದೊಂದಿಗೆ ವಿರುದ್ಧಾತ್ಮಕವಾದಂತಹ ಸಂಬಂಧವನ್ನು ಹೊಂದಿದೆ ಅನ್ನುವಂಥದ್ದು. ವಿಚ್ ಆರ್ ದ ಕಾಸ್ಟ್ ಆಫ್ ಬಾರೋಯಿಂಗ್ ಅಂಡ್ ದ ರಿವಾರ್ಡ್ ಟು ಲೆಂಡಿಂಗ್. ಯಾಕೆಂದರೆ ಬಡ್ಡಿಯ ದರ ಹೆಚ್ಚಾಗಿದ್ದರೆ ಹೂಡಿಕೆ ಕಡಿಮೆ ಆಗುತ್ತೆ, ಬಡ್ಡಿಯ ದರ ಕಡಿಮೆ ಇದ್ದರೆ ಹೂಡಿಕೆ ಹೆಚ್ಚಾಗುತ್ತೆ. ಹಾಗಾಗಿ ಇದು ವಿರುದ್ಧಾತ್ಮಕವಾದಂತಹ ಅಥವಾ ವೈರುಧ್ಯವಾದಂತಹ ಒಂದು ಸಂಬಂಧವನ್ನು ಹೊಂದಿದೆ. ವಿಚ್ ಆರ್ ದ ಕಾಸ್ಟ್ ಆಫ್ ಬಾರೋಯಿಂಗ್. ನಾವು ಸಾಲವನ್ನು ಕೊಂಡುಕೊಳ್ಳೋ ವೆಚ್ಚವನ್ನು ಮಾಡಿದಾಗ ರಿವಾರ್ಡ್ ಟು ಲೆಂಡಿಂಗ್. ಇನ್ವೆಸ್ಟ್ಮೆಂಟ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಇಂಟರೆಸ್ಟ್ ರೇಟ್ಸ್ ಫಾರ್ ಟೂ ಮೇನ್ ರೀಸನ್ಸ್. ಇಲ್ಲಿ ಎರಡು ಪ್ರಮುಖ ಕಾರಣಗಳು ಆಧಾರದ ಮೇಲೆ ಇನ್ವರ್ಸ್ ಎಫೆಕ್ಟನ್ನು ಇಂಟ್ರೆಸ್ಟ್ ರೇಟ್ ಮೇಲೆ ಹಾಕುತ್ತೆ ಅಂತ. ಫಸ್ಟ್ ಒನ್, ಇಫ್ ಇಂಟರೆಸ್ಟ್ ರೇಟ್ ರೈಸ್ ದ ಆಪರ್ಚುನಿಟಿ ಕಾಸ್ಟ್ ಇನ್ವೆಸ್ಟ್ಮೆಂಟ್ ರೈಸ್. ಬಡ್ಡಿಯ ದರ ಹೆಚ್ಚಾಗುತ್ತೆ ಅನ್ನುವಂಥದ್ದು ಗೊತ್ತಾದರೆ ಆಪರ್ಚುನಿಟಿ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಆಲ್ಸೋ ರೈಸಸ್. ಅಂದರೆ ಅವಕಾಶ ವೆಚ್ಚದ ಒಂದು ಹೂಡಿಕೆ ಅನ್ನುವಂಥದ್ದು ಸಹ ಏನಾಗುತ್ತೆ, ಹೆಚ್ಚಾಗುತ್ತೆ. ದಿಸ್ ಮೀನ್ಸ್ ದಟ್ ಎ ರೈಸ್ ಇನ್ ಇಂಟರೆಸ್ಟ್ ರೇಟ್ಸ್ ಇನ್ಕ್ರೀಸ್ ದ ರಿಟರ್ನ್ ಆಫ್ ಫಂಡ್ಸ್ ಡೆಪಾಸಿಟೆಡ್ ಇನ್ ಆನ್ ಇಂಟರೆಸ್ಟ್ ಬೇರಿಂಗ್ ಅಕೌಂಟ್ ಆರ್ ಫ್ರಮ್ ಮೇಕಿಂಗ್ ಎ ಲೋನ್ ವಿಚ್ ರೆಡ್ಯೂಸ್ ದ ಅಟ್ರಾಕ್ಟಿವ್ನೆಸ್ ಆಫ್ ಇನ್ವೆಸ್ಟ್ಮೆಂಟ್ ರಿಲೇಟಿವ್ ಟು ಲೆಂಡಿಂಗ್. ಅಂದರೆ ಸಾಲವನ್ನು ಮಾಡಿ ಬಂಡವಾಳ ಹೂಡಿಕೆಯನ್ನು ಏನು ಮಾಡ್ತೀವೋ, ಈ ಬಂಡವಾಳ ಹೂಡಿಕೆಯನ್ನು ಮಾಡಿದಾಗ ಹೂಡಿಕೆಯನ್ನು ಮಾಡ್ತೀವಿ, ಆದರೆ ಏನು ಅದಕ್ಕೆ ನಾವು ಸಾಲವನ್ನು ಮಾಡ್ತೀವಿ ಅನ್ನುವಂಥದ್ದು, ಅದರ ಮೇಲೆ ಬಡ್ಡಿಯ ದರ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಎನ್ಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮೇ ಬಿ ಪೋಸ್ಟ್ಪೋನ್ ಅಂಟಿಲ್ ಇಂಟರೆಸ್ಟ್ ರೇಟ್ ರಿಟರ್ನ್ ಟು ಲೋಯರ್ ಲೆವೆಲ್ಸ್. ಎಲ್ಲಿವರೆಗೂ ಅವನು ಬಂಡವಾಳ ಅಂದರೆ ಬಡ್ಡಿಯ ದರದ ಮೇಲೆ ನಿಂತಿರುತ್ತೆ ಅನ್ನುವಂಥದ್ದು ಹೂಡಿಕೆ ಅನ್ನುವಂಥದ್ದು, ಬಡ್ಡಿಯ ದರದ ಮೇಲೆ ನಿಂತಿರುತ್ತೆ. ಬಡ್ಡಿಯ ದರ ಹೆಚ್ಚಾದರೆ ಹೂಡಿಕೆ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಹಾಗಾಗಿ ಬಡ್ಡಿಯ ದರ ಕಡಿಮೆ ಆದರೆ ಮಾತ್ರ ಹೂಡಿಕೆ ಹೆಚ್ಚಾಗಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಉದ್ಯಮ ಸಾಹಸಿ ಒಬ್ಬ ಎಲ್ಲಿವರೆಗೂ ಹೂಡಿಕೆಯನ್ನು ಮುಂದೂಡ್ತಾನಪ್ಪ ಅಂತಂದರೆ ಬಡ್ಡಿಯ ದರ ಅನ್ನುವಂಥದ್ದು ಕಡಿಮೆ ಆಗುವವರೆಗೂ. ಅಂದರೆ ಹೂಡಿಕೆಯ ನಿರ್ಧಾರದಲ್ಲಿ ಬಡ್ಡಿಯ ದರ ಗಮನಾರ್ಹವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಒಂದು ನಿರ್ದಿಷ್ಟ ಅವಧಿಯವರೆಗೆ ದ್ರವ್ಯದಲವನ್ನು ತ್ಯಾಗ ಮಾಡಿದ್ದಕ್ಕಾಗಿ ಸಿಗುವಂತಹ ಪ್ರತಿಫಲ ಬಡ್ಡಿ ಅಂತ ಹೇಳ್ಬಿಟ್ಟು ಕೇನ್ಸ್ ಹೇಳ್ತಾರೆ. ಬಡ್ಡಿಯ ದರ ಹಣ ಸಂಬಂಧಿ ಅಂಶಗಳಾದಂತಹ ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನು ನಿರ್ಧರಿಸಲ್ಪಡುತ್ತೆ ಅನ್ನೋದು ಕೇನ್ಸನ ಅಭಿಪ್ರಾಯ. ಹಣದ ಪೂರೈಕೆಯು ದೇಶದ ಕೇಂದ್ರ ಬ್ಯಾಂಕು ನಿರ್ವಹಿಸುತ್ತೆ. ಅಂದರೆ ಬ್ಯಾಂಕೋದ್ಯಮ ವ್ಯವಸ್ಥೆಯ ಮೂಲಕ ಕೇಂದ್ರ ಬ್ಯಾಂಕು ಹಣವನ್ನು ಸರಬರಾಜು ಮಾಡುತ್ತದೆ. ಕೇನ್ಸನ ಅಭಿಪ್ರಾಯದಲ್ಲಿ ಹಣದ ಪೂರೈಕೆ ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತದೆ. ಇಲ್ಲಿ ಬಡ್ಡಿಯ ದರದಲ್ಲಿ ಹಣದ ಬೇಡಿಕೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಬೇಡಿಕೆ ಅಂದರೆ ನಗದು ಹಣಕ್ಕಿರುವಂತಹ ಬೇಡಿಕೆ ಅನ್ನೋದನ್ನು ಇವರು ಹೇಳ್ತಾರೆ. ಸೆಕೆಂಡ್ಲಿ, ಇಫ್ ಇಂಟರೆಸ್ಟ್ ರೇಟ್ ರೈಸ್ ಫರ್ಮ್ಸ್ ಮೇ ಆಂಟಿಸಿಪೇಟ್ ದಟ್ ಕನ್ಸ್ಯೂಮರ್ಸ್ ವಿಲ್ ರೆಡ್ಯೂಸ್ ದೇರ್ ಸ್ಪೆಂಡಿಂಗ್. ಯಾವಾಗ ಬಡ್ಡಿಯ ದರ ಹೆಚ್ಚಾಗುತ್ತೋ ಆಗ ಉದ್ಯಮಗಳು ತಮ್ಮ ಆಂಟಿಸಿಪೇಟೆಡ್ ದಟ್ ಕನ್ಸ್ಯೂಮರ್ ವಿಲ್ ರೆಡ್ಯೂಸ್ ದೇರ್ ಸ್ಪೆಂಡಿಂಗ್. ಅನುಭವಿಗಳು ಸಹ ಏನು ಮಾಡ್ತಾರೆ ಅಂದರೆ ಉತ್ಪಾದನೆ ಏನು ತಮ್ಮ ಖರ್ಚನ್ನು ಇರುತ್ತೋ ಅದನ್ನು ಸಹ ಅವರು ಸ್ಪೆಂಡಿಂಗ್ ಖರ್ಚು ಮಾಡೋದನ್ನು ಸಹ ಕಡಿಮೆ ಮಾಡ್ತಾರೆ. ಆ್ಯಂಡ್ ದ ಬೆನಿಫಿಟ್ ಆಫ್ ಇನ್ವೆಸ್ಟಿಂಗ್ ವಿಲ್ ಬಿ ಲಾಸ್ಟ್. ಹಾಗಾಗಿ ಏನು ಹೂಡಿಕೆ ಇದೆಯೋ ಈ ಹೂಡಿಕೆಯಲ್ಲಿ ಯಾವುದೇ ರೀತಿಯ ಒಂದು ಲಾಭ ಅನ್ನುವಂಥದ್ದು ಬರೋದಿಲ್ಲ. ಇನ್ವೆಸ್ಟಿಂಗ್ ಟು ಎಕ್ಸ್ಪ್ಯಾಂಡ್ ರಿಕ್ವೈರ್ಸ್ ದಟ್ ಕನ್ಸ್ಯೂಮರ್ಸ್ ಅಟ್ ಲೀಸ್ಟ್ ಮೇಂಟೈನ್ ದ ಕರೆಂಟ್ ಸ್ಪೆಂಡಿಂಗ್. ಇನ್ವೆಸ್ಟಿಂಗ್ ಟು ಎಕ್ಸ್ಪ್ಯಾಂಡ್ ಅಂದರೆ ಹೂಡಿಕೆ ಹೆಚ್ಚಾದದ್ದೇ ಆದರೆ ಮಾತ್ರ ಅನುಭವಿಗಳು ಒಂದಷ್ಟು ಪ್ರಮಾಣದಲ್ಲಿ ಮೇಂಟೈನ್ ಅಂದರೆ ಕರೆಂಟ್ ಸ್ಪೆಂಡಿಂಗನ್ನು ಪ್ರಸ್ತುತದ ಒಂದು ಖರ್ಚು ವೆಚ್ಚಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಮೇಂಟೈನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ದೇರ್ಫೋರ್ ಎ ಪ್ರೆಡಿಕ್ಟೆಡ್ ಫಾಲ್ ಇನ್ ಲೈಕ್ಲಿ ಟು ಡಿಸ್ಕರೇಜ್ ಫರ್ಮ್ಸ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಂಡ್ ಫೋರ್ಸ್ ದೆಮ್ ಟು ಪೋಸ್ಟ್ಪೋನ್ ದೈರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್.
ಇಲ್ಲಿ ಲೈಕ್ಲಿ ಡಿಸ್ಕರೇಜ್ ಫರ್ಮ್ಸ್, ಯಾವುದೇ ಒಂದು ಉದ್ಯಮಿಗೆ ಅಲ್ಲಿ ಅವನಿಗೆ ಇದರಿಂದ ಉತ್ಸಾಹ ಅನ್ನುವಂಥದ್ದಿಲ್ಲ, ಹೂಡಿಕೆಯನ್ನು ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಆತ ಏನು ಮಾಡ್ತಾನೆ, ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾನೆ, ನಿರ್ಧಾರವನ್ನು ಮುಂದೂಡ್ತಾನೆ, ಹೂಡಿಕೆ ನಿರ್ಧಾರವನ್ನು ಮುಂದೂಡ್ತಾನೆ ಅನ್ನುವಂಥದ್ದು. ಅದರಲ್ಲಿ ಬಡ್ಡಿ ದರದ ನಿರ್ಧಾರದಿಂದ ಏನೆಲ್ಲ ಆಗುತ್ತೆ ಇರೋದನ್ನು ನೋಡ್ತೀವಿ. ಜನರಲ್ ಎಕ್ಸ್ಪೆಕ್ಟೇಷನ್, ಬಿಕಾಸ್ ಇನ್ವೆಸ್ಟ್ಮೆಂಟ್ ಇಸ್ ಹೈ ರಿಸ್ಕ್ ಆ್ಯಕ್ಟಿವಿಟಿ. ನಮಗೆಲ್ಲ ಗೊತ್ತು, ಇದು ಹೂಡಿಕೆ ಅನ್ನುವಂಥದ್ದು ಒಂದು ರಿಸ್ಕ್ ಆಗಿರುವಂತಹ ಒಂದು ಚಟುವಟಿಕೆ, ಅದು ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಯಾಕೆಂದರೆ ಅದರಲ್ಲಿ ನಾವು ಹೂಡಿಕೆಯನ್ನು ಮಾಡಿದ್ಮೇಲೆ ಹಲವಾರು ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳೆಲ್ಲವನ್ನೂ ಸಹ ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಜನರಲ್ ಎಕ್ಸ್ಪೆಕ್ಟೇಷನ್ ಅಬೌಟ್ ದ ಫ್ಯೂಚರ್ ವಿಲ್ ಇನ್ಫ್ಲೂಯೆನ್ಸ್ ಎ ಫರ್ಮ್ಸ್ ಇನ್ವೆಸ್ಟ್ಮೆಂಟ್ ಅಪ್ರೈಸಲ್ ಆ್ಯಂಡ್ ಇವೆಂಚುಯಲಿ ಡಿಸಿಷನ್ ಮೇಕಿಂಗ್. ಮುಂದೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ನಿರ್ಧಾರವನ್ನು, ಅಂದರೆ ಎದುರಿಸ್ತೀನಿ ಅನ್ನುವಂತಹ ನಿರ್ಧಾರ ಇದ್ದರೆ ಮಾತ್ರ ಆತ ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡ್ತಾನೆ. ಎನಿ ಇಂಡಿಕೇಶನ್ ಆಫ್ ಡೌನ್ ಟರ್ನ್ ಇನ್ ದ ಎಕಾನಮಿ ಎ ಪಾಸಿಬಲ್ ಚೇಂಜ್ ಆಫ್ ಗವರ್ನಮೆಂಟ್. ಆದರೆ ಇಲ್ಲಿ ಯಾವಾಗಲೂ ಸಹ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ತಳಮಟ್ಟದಿಂದಲೇ ಸಹ ಅಭಿವೃದ್ಧಿ ಅನ್ನುವಂಥದ್ದು, ಅಂದರೆ ಹೂಡಿಕೆ ಅನ್ನುವಂಥದ್ದು ಆಗಬೇಕಾಗುತ್ತೆ. ಪಾಸಿಬಲ್ ಚೇಂಜ್ ಆಫ್ ಗವರ್ನಮೆಂಟ್ ಅಂದರೆ ಈ ಹೂಡಿಕೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದೆ ಬರಬೇಕು. ವಾರ್ ಆರ್ ಎ ರೈಸ್ ಇನ್ ಆಯಿಲ್ ಆರ್ ಅದರ್ ಕಮಾಡಿಟಿ ಪ್ರೈಸಸ್ ಮೇ ರಿಡ್ಯೂಸ್ ದ ಎಕ್ಸ್ಪೆಕ್ಟೆಡ್ ಬೆನಿಫಿಟ್ ಆರ್ ಇನ್ಕ್ರೀಸ್ ದ ಎಕ್ಸ್ಪೆಕ್ಟೆಡ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಯಾವುದೇ ಒಂದು ಇದ್ದಂತಹ ಸಂದರ್ಭದಲ್ಲಿ ಅಥವಾ ಇತರ ಕಾರಣಗಳಿಂದಾಗಿ ಯಾವುದೇ ಒಂದು ಆಯಿಲ್ನ ಪ್ರೈಸ್ಗಳಾಗಿರ್ಬೋದು ಅಥವಾ ಯಾವುದೋ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾದದ್ದೇ ಆದರೆ, ಸರಕುಗಳ ಬೆಲೆಗಳು ಹೆಚ್ಚಾಗಿದ್ದೇ ಆದರೆ ಎಕ್ಸ್ಪೆಕ್ಟೆಡ್ ಬೆನಿಫಿಟ್ ಅಂದರೆ ಲಾಭ ಅನ್ನುವಂಥದ್ದು ಬರುತ್ತೆ. ಆರ್ ಇನ್ಕ್ರೀಸ್ ದ ಎಕ್ಸ್ಪೆಕ್ಟೆಡ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂದರೆ ವೆಚ್ಚವೂ ಸಹ ಹೆಚ್ಚಾಗೋದ್ರಿಂದಾಗಿ ಹೂಡಿಕೆಯೂ ಸಹ ಹೆಚ್ಚುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಕಾರ್ಪೊರೇಷನ್ ಟ್ಯಾಕ್ಸ್. ಫರ್ಮ್ಸ್ ಪೇ ಕಾರ್ಪೊರೇಷನ್ ಟ್ಯಾಕ್ಸ್ ಆನ್ ದೇರ್ ಪ್ರಾಫಿಟ್ಸ್. ಸೊ ರಿಡಕ್ಷನ್ ಇನ್ ಟ್ಯಾಕ್ಸ್ ಇನ್ಕ್ರೀಸಸ್ ದೇರ್ ಪ್ರಾಫಿಟ್ ದೇ ರಿಟೈನ್ ಆಫ್ಟರ್ ಟ್ಯಾಕ್ಸ್ ಇಸ್ ಪೇಯ್ಡ್. ಯಾವುದೇ ಒಂದು ಉದ್ಯಮ ತೆರಿಗೆಗಳನ್ನು ಕಟ್ಟಬೇಕಾಗುತ್ತೆ, ಕಂಪನಿ ತೆರಿಗೆಗಳನ್ನು ಕಟ್ಟಬೇಕಾಗುತ್ತೆ. ಈ ಕಂಪನಿ ತೆರಿಗೆಗಳಿಂದ ಆದಾಯ ಇರುತ್ತೆ ಅನ್ನೋದು ಕಾರ್ಪೊರೇಷನ್ ಟ್ಯಾಕ್ಸ್ ಆನ್ ದೇರ್ ಪ್ರಾಫಿಟ್ಸ್. ತನ್ನ ಲಾಭದಲ್ಲಿ ಬಂದಂತಹ ಆದಾಯದಲ್ಲಿ ಅದು ಏನು ಮಾಡಬೇಕು, ತೆರಿಗೆಯನ್ನು ಕಟ್ಟಬೇಕು. ಸೊ ಈ ರಿಡಕ್ಷನ್ ಇನ್ ಟ್ಯಾಕ್ಸ್ ಇನ್ಕ್ರೀಸಸ್ ದ ಪ್ರಾಫಿಟ್ಸ್. ಯಾವಾಗ ತೆರಿಗೆ ಕಡಿಮೆ ಆಗುತ್ತೋ ಆಗ ಆತನಿಗೆ ಲಾಭ ಹೆಚ್ಚಾಗುತ್ತೆ. ರಿಟೈನ್ ಆಫ್ಟರ್ ಟ್ಯಾಕ್ಸ್ ಇಸ್ ಪೇಯ್ಡ್ ಅಂದರೆ ತೆರಿಗೆಯನ್ನು ಕಟ್ಟಿದ ನಂತರ ಆತನಿಗೆ ತೆರಿಗೆ ದರ ಕಡಿಮೆ ಇದ್ದದ್ದೇ ಆದರೆ ಲಾಭಗಳಾಗ್ತವೆ. ಆ್ಯಂಡ್ ದಿಸ್ ಆ್ಯಕ್ಟ್ಸ್ ಆ್ಯಸ್ ಎನ್ ಇನ್ಸೆಂಟಿವ್ ಟು ಇನ್ವೆಸ್ಟ್. ಇದು ಏನು ಮಾಡುತ್ತೆ ಅಂದರೆ ಅವನು ಇನ್ನಷ್ಟು ಹೂಡಿಕೆಯನ್ನು ಮಾಡಲಿಕ್ಕೆ ಪ್ರಚೋದಿಸುತ್ತೆ. ದರ್ ಕರೆಂಟ್ ರೇಟ್ 20% ವಿಲ್ ಫಾಲ್ 19% ಇನ್ 2017 ಆ್ಯಂಡ್ ದೆನ್ 18% ಇನ್ 2020. ಅಂದರೆ ಕರೆಂಟ್ ನಾವು ಪ್ರಸ್ತುತ 20% ಇದೆ ಅಂದರೆ 2017ಕ್ಕೆ 19% ಇತ್ತು. ನೆಕ್ಸ್ಟ್ 2020ಕ್ಕೆ 18% ಆಗುತ್ತೆ ಅನ್ನೋದಾದರೆ ಹೂಡಿಕೆ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಯಾಕೆಂದರೆ ಇಲ್ಲಿ ಟ್ಯಾಕ್ಸ್ ಕಡಿಮೆ ಆದರೆ ಹೂಡಿಕೆ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ದ ಆಕ್ಸಿಲರೇಟರ್ ಎಫೆಕ್ಟ್, ವೇಗಕೋಶದ ಪರಿಣಾಮ ಏನಾಗುತ್ತೆ. ದ ಸ್ಮಾಲ್ ಚೇಂಜಸ್ ಇನ್ ಹೌಸ್ಹೋಲ್ಡ್ ಇನ್ಕಮ್ ಆ್ಯಂಡ್ ಸ್ಪೆಂಡಿಂಗ್ ಕ್ಯಾನ್ ಟ್ರಿಗರ್ ಮಚ್ ಲಾರ್ಜರ್ ಚೇಂಜಸ್ ಇನ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಯಾವುದೇ ಕೌಟುಂಬಿಕ ಒಂದು ಬದಲಾವಣೆಗಳಲ್ಲಿ ಸ್ವಲ್ಪವೇ ಕೌಟುಂಬಿಕ ಆದಾಯದಲ್ಲಿ ಸ್ವಲ್ಪವೇ ಬದಲಾವಣೆಗಳಾದರೂ ಸಹ ಲಾರ್ಜರ್ ಚೇಂಜಸ್ ಇನ್ ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆಯಲ್ಲಿ ಅಗಾಧ ಬದಲಾವಣೆಗಳಾಗುತ್ತೆ. ದಿಸ್ ಈಸ್ ಬಿಕಾಸ್ ಫರ್ಮ್ಸ್ ಆಫನ್ ಎಕ್ಸ್ಪೆಕ್ಟ್ ನ್ಯೂ ಸೇಲ್ಸ್ ಆ್ಯಂಡ್ ಆರ್ಡರ್ಸ್ ಟು ದ ಸಸ್ಟೈನ್ಡ್ ಇಂಟರ್ ಲಾಂಗ್ ರನ್. ಇದು ದೀರ್ಘಾವಧಿಯಲ್ಲಿ ನಮ್ಮ ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚಿಸಲಿಕ್ಕೆ ಇರುವಂಥದ್ದು. ಆ್ಯಂಡ್ ಪರ್ಚೇಸ್ ಲಾರ್ಜರ್ ಕ್ವಾಂಟಿಟೀಸ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಅಂದರೆ ಹೆಚ್ಚು ನಾವು ಕ್ವಾಂಟಿಟೀಸ್ ಆಫ್ ಅಂದರೆ ಬಹಳ ಹೆಚ್ಚಿನ ಪ್ರಮಾಣದ ಸರಕು ಸೇವೆಗಳನ್ನು ಕೊಳ್ಳಲಿಕ್ಕೆ ಅಥವಾ ಕ್ಯಾಪಿಟಲ್ ಗೂಡ್ಸ್ ಬಂಡವಾಳಾಧಾರಿತ ಸರಕುಗಳನ್ನು ಕೊಳ್ಳಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ದಿ ನೇಡ್ ಇನ್ ದ ಶಾರ್ಟ್ ರನ್, ಅಲ್ಪಾವಧಿಯಲ್ಲಿ. ಇನ್ ಅಡಿಷನ್, ಮೆಷಿನರಿ ಈಸ್ ಜನರಲಿ ಇಂಡಿವಿಜುವಲ್ ವಿಚ್ ಮೀನ್ಸ್ ಇಟ್ ಕೆನಾಟ್ ಬಿ ಬ್ರೋಕನ್ ಇಂಟು ಸ್ಮಾಲ್ ಅಮೌಂಟ್ಸ್. ಮೆಷಿನರಿಗಳನ್ನು ಅಂದರೆ ನಾವು ದೀರ್ಘಾವಧಿಯಲ್ಲಿ ನಾವು ಕೊಂಡುಕೊಂಡ್ರೆ ಇದು ಬೇಡಿಕೆ ವೇಗೋತ್ಕರ್ಷದ ಪರಿಣಾಮ ಹೆಚ್ಚಾಗಬಹುದು. ಆದರೆ ಅಲ್ಪಾವಧಿಯಲ್ಲಿ ಅದೇನಂತೆ ಕ್ಯಾಪಿಟಲ್ ಗೂಡ್ಸ್ ನೀಡ್ ಇನ್ ದ ಶಾರ್ಟ್ ರನ್, ಬಟ್ ಅಲ್ಪಾವಧಿಯಲ್ಲಿ ಅದರ ಅವಶ್ಯಕತೆ ಇರುತ್ತೆ. ಇನ್ ಅಡಿಷನ್, ಮೆಷಿನರಿ ಈಸ್ ಜನರಲಿ ಇಂಡಿವಿಜುವಲ್. ಯಾವುದೇ ಒಂದು ಯಂತ್ರ ಅನ್ನುವಂಥದ್ದು ಜನರಲ್ ಆಗಿ ಇಂಡಿವಿಜುವಲ್ ಅಂದರೆ ವೈಯಕ್ತಿಕವಾದಂಥದ್ದಾದರೆ ವಿಚ್ ಮೀನ್ಸ್ ಇಟ್ ಕೆನಾಟ್ ಬಿ ಬ್ರೋಕನ್ ಇಂಟು ಸ್ಮಾಲ್ ಅಮೌಂಟ್ ಆ್ಯಂಡ್ ಬಾಟ್ ಸೆಪ್ರೇಟ್ಲಿ. ಯಾವುದೇ ಒಂದು ಯಂತ್ರೋಪಕರಣಗಳನ್ನ ಜನರಲ್ ಆಗಿ ಇಂಡಿವಿಜುವಲ್ ಅಂದರೆ ನಾವು ಅದನ್ನು ಏನಾದರೂ ಹಾಳಾಗಿದ್ದೇ ಆದರೆ ಚಿಕ್ಕ ಪುಟ್ಟ ಒಂದು ಬೆಲೆಗಳನ್ನು ಕೊಟ್ಟು ಅಥವಾ ಅದನ್ನು ಸರಿ ಮಾಡಿಸ್ಲಿಕ್ಕಾಗಲಿ ಅಥವಾ ಕೊಂಡ್ಕೊಳ್ಳಿಕ್ಕಾಗಲಿ ಅಥವಾ ಅದನ್ನು ಸಪ್ರೇಟ್ ಮಾಡಲಿಕ್ಕಾಗಲಿ ಸಾಧ್ಯತೆ ಇಲ್ಲ. ಇವನ್ ಸ್ಮಾಲ್ ಇನ್ಕ್ರೀಸಸ್ ಇನ್ ಡಿಮ್ಯಾಂಡ್ ಕ್ಯಾನ್ ಟ್ರಿಗರ್ ದ ನೀಡ್ ಟು ಬೈ ಕಂಪ್ಲೀಟ್. ಇಲ್ಲಿ ಯಾವುದೇ ಸಣ್ಣ ಬದಲಾವಣೆಗಳು ಅಥವಾ ಬೇಡಿಕೆ ಅನ್ನುವಂಥದ್ದು ಸಣ್ಣ ಬದಲಾವಣೆ, ಸಣ್ಣದಾಗಿ ಚಿಕ್ಕದಾಗಿ ಆಗುವಂತಹ ಬೇಡಿಕೆ ಹೆಚ್ಚಳ, ಕಂಪ್ಲೀಟ್ ನ್ಯೂ ಮೆಷಿನ್ಸ್ ಆರ್ ಬಿಲ್ಡ್ ಎಂಟೈರ್ಲಿ ನ್ಯೂ ಫ್ಯಾಕ್ಟರೀಸ್ ಆ್ಯಂಡ್ ಪ್ರಿಮೈಸಸ್. ಸಣ್ಣ ಬದಲಾವಣೆ ನಮ್ಮ ಒಂದು ಹೂಡಿಕೆ ಇನ್ಕ್ರೀಸಸ್ ಡಿಮ್ಯಾಂಡ್, ಬೇಡಿಕೆಯಲ್ಲಿ ಸಣ್ಣ ಬದಲಾವಣೆಗಳಾದರೂ ಸಹ ಅದು ನಮ್ಮ ಹೊಸ ಯಂತ್ರೋಪಕರಣ ಕೊಳ್ಳುವಂತಹ ರೀತಿಯಲ್ಲಿ ಅಥವಾ ಹೊಸ ಫ್ಯಾಕ್ಟರಿಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಉಂಟು ಮಾಡಬಲ್ಲವು. ಇವನ್ ದೋ ದ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಮೇ ಬಿ ರಿಲೇಟಿವ್ಲಿ ಸ್ಮಾಲ್. ಸಣ್ಣ ಬದಲಾವಣೆಗಳು ಸಹ ಇಲ್ಲಿ ಅಗಾಧ ಪ್ರಮಾಣದ ಬೇಡಿಕೆಯನ್ನು ಅಥವಾ ಹೂಡಿಕೆಯನ್ನು ಹೆಚ್ಚಿಸಲಿಕ್ಕೆ
ಕಾರಣಗಳು ಆಗುತ್ತೆ ಅನ್ನುವಂಥದ್ದು. The combined effect of these two principles creates what is called the accelerator effect. For example, if a given year national income rises by 20 B pound and investment rises 40 B pound, the value of the accelerator is 2 ಅಂತ. ಇಲ್ಲಿ ನಮ್ಮ ವೇಗೋತ್ಕರ್ಷ ಎಷ್ಟಿರುತ್ತೆ ಅಂತಂದರೆ, ನಮ್ಮ 20 ಹೂಡಿಕೆ ಅನ್ನುವಂಥದ್ದು 20% ಆದರೆ ನಾವು ವ್ಯಾಲ್ಯೂ ಅನ್ನುವಂಥದ್ದು ಅದರ ಒಂದು ವೇಗೋತ್ಕರ್ಷದ ಒಂದು ಮೌಲ್ಯ ಎಷ್ಟಿರುತ್ತೆ ಅಂದರೆ 2% ಇರುತ್ತೆ ಅಂತ. ಯಾಕೆಂದರೆ ನಮ್ಮ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು 20 ಪೌಂಡ್ ಇದೆ, ಆದರೆ ನಮ್ಮ ಹೂಡಿಕೆ ಅನ್ನುವಂಥದ್ದು 40% ಆಗಿದೆ ಅಥವಾ 40 ಪೌಂಡ್ ಆಗಿದೆ. ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ ಆಕ್ಸಿಲರೇಟರ್ ಅಂದರೆ ವೇಗೋತ್ಕರ್ಷ ಅನ್ನುವಂಥದ್ದು 2% ಇರುತ್ತೆ. ದ ಲೆವೆಲ್ ಆಫ್ ಸೇವಿಂಗ್ಸ್. Household and corporate saving provides a flow of funds into the financial sector, which means that funds are available for investment. Increased saving may reduce interest rates and stimulate corporate borrowing and investment. ಇಲ್ಲಿ ಯಾವುದೇ ಒಂದು ಕೌಟುಂಬಿಕ ಅಂದರೆ ಹೌಸ್ಹೋಲ್ಡ್ ಆ್ಯಂಡ್ ಕಾರ್ಪೊರೇಟ್, ಕೌಟುಂಬಿಕ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಉದ್ಯಮ ಎರಡೂ ಆಗಿರ್ಬೋದು, ಉಳಿತಾಯವನ್ನು ಸೇವಿಂಗ್ ಪ್ರೊವೈಡ್ಸ್ ಎ ಫ್ಲೋ ಆಫ್ ಫಂಡ್ಸ್ ಇಂಟು ದ ಫೈನಾನ್ಷಿಯಲ್ ಸೆಕ್ಟರ್, ಹಣಕಾಸಿನ ಒಂದು ಕ್ಷೇತ್ರದಲ್ಲಿ ಉಳಿತಾಯವನ್ನು ಅಂತ ಮಾಡಿದ್ದೇ ಆದರೆ ವಿಚ್ ಮೀನ್ಸ್ ದಟ್ ಫಂಡ್ಸ್ ಆರ್ ಅವೈಲಬಲ್ ಫಾರ್ ಇನ್ವೆಸ್ಟ್ಮೆಂಟ್. ಆ ಉಳಿತಾಯದ ಹಣ ಏನಾಗುತ್ತೆ ಅಂದರೆ ಹೂಡಿಕೆಯಾಗಿ ಪರಿವರ್ತನೆ ಆಗುತ್ತೆ. ಇನ್ಕ್ರೀಸ್ಡ್ ಸೇವಿಂಗ್ ಮೇ ರಿಡ್ಯೂಸ್ ಇಂಟರೆಸ್ಟ್ ರೇಟ್ಸ್. ಉಳಿತಾಯ ಹೆಚ್ಚಾದದ್ದೇ ಆದರೆ ಬಡ್ಡಿ ದರ ಕಡಿಮೆ ಆಗುತ್ತೆ. ಅಟ್ ಸ್ಟಿಮ್ಯುಲೇಟ್ ಕಾರ್ಪೊರೇಟ್ ಬಾರೋಯಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಹಾಗಾಗಿ ಬಡ್ಡಿಯ ದರ ಕಡಿಮೆ ಆಗಿರೋದ್ರಿಂದಾಗಿ ಹೂಡಿಕೆ ದರಗಳು ಹೆಚ್ಚಾಗುತ್ತೆ ಅಥವಾ ಹೂಡಿಕೆ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಬಡ್ಡಿಯ ದರದ ನಿರ್ಧಾರದಲ್ಲಿ ಹಣದ ಬೇಡಿಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು ಕೇನ್ಸನ ಅಭಿಪ್ರಾಯ. ಯಾವುದೋ ಹಣದ ಬೇಡಿಕೆ ಡಿಮ್ಯಾಂಡ್ ಫಾರ್ ಮನಿ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತೆ. ಹಣದ ಬೇಡಿಕೆ ಅಂದರೆ ಇಲ್ಲಿ ನಗದು ಹಣಕ್ಕಿರುವ ಬೇಡಿಕೆ ಅಂದರೆ ಕ್ಯಾಶ್ ಅಥವಾ ಲಿಕ್ವಿಡಿಟಿ ಅಸೆಟ್ಸ್ ಅಂತ ಏನು ಕರಿತೀವೋ, ಈ ಲಿಕ್ವಿಡ್ಗೆ ಇರುವಂತಹ ಒಂದು ಲಿಕ್ವಿಡ್ ಮನಿಗೆ ಇರುವಂತಹ ಒಂದು ಬೇಡಿಕೆ ಆಗಿರುತ್ತೆ. ಯಾವ ಕಾರಣಕ್ಕೋಸ್ಕರ ಈ ಒಂದು ಹಣಕ್ಕೆ ಬೇಡಿಕೆ ಅನ್ನುವಂಥದ್ದು ಇರುತ್ತೆ, ನಗದು ಹಣಕ್ಕೆ ಬೇಡಿಕೆ ಇರುತ್ತೆ ಅಂದರೆ ಪ್ರಮುಖವಾಗಿ 3 ರೀಸನ್ಗಳನ್ನು ಅವ್ರು ಹೇಳ್ತಾರೆ. ಒಂದು ವ್ಯವಹಾರದ ಉದ್ದೇಶ, ಮತ್ತೊಂದು ಮುನ್ನೆಚ್ಚರಿಕೆಯ ಉದ್ದೇಶ ಹಾಗೂ ಸಟ್ಟ ವ್ಯಾಪಾರದ ಉದ್ದೇಶ. ಇದು ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲೇ ತಿಳಿಸಿದ್ದೀನಿ. ಟ್ರಾನ್ಸಾಕ್ಷನ್ ಮೋಟಿವ್, ಫ್ಯೂಚರ್ ಮೋಟಿವ್ ಮತ್ತು ಸೆಕ್ಯುಲರ್ ಮೋಟಿವ್ ಅಂದರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ. ಪ್ರಮುಖವಾಗಿ ವ್ಯವಹಾರದ ಉದ್ದೇಶಕ್ಕೆ ನಾವು ನೋಡಿದಾಗ ಈ 3 ಉದ್ದೇಶಗಳು ಹಣದ ಬೇಡಿಕೆಯನ್ನು ನಿರ್ಧರಿಸ್ತವೆ. ವ್ಯವಹಾರದ ಉದ್ದೇಶ ಅಂದರೆ ನಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ಭರಿಸಲಿಕ್ಕೆ ನಮ್ಮ ಹತ್ರ ನಗದು ಹಣ ಅನ್ನುವಂಥದ್ದು ಇರಬೇಕು. ದಿನನಿತ್ಯದ ಖರ್ಚು ವೆಚ್ಚಗಳನ್ನು ಭರಿಸಲಿಕ್ಕೆ ಅಂತಂದ್ರೇನು, ಜನ ತನ್ನ ಒಂದು ನಗದು ಹಣದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರು ಯಾವುದೋ ಒಂದು ನಮ್ಮ ಹತ್ರ ನಮಗೆ ಬೇಕಿರುವಂತಹ ಚಿಕ್ಕ ಒಂದು ಹಣ ಅನ್ನುವಂಥದ್ದು ಚಿಕ್ಕ ಪ್ರಮಾಣದಲ್ಲಿ ಇರಬಹುದು. ಅದನ್ನು ನಾವು ಚಿಕ್ಕ ಪ್ರಮಾಣದಲ್ಲಿ ಹಣ ಅನ್ನುವಂಥದ್ದು ಬೇಕು ಅಂತ ಅಂದಾಗ ನಮಗೆ ಯಾವುದೋ ಒಂದು ವಸ್ತುವನ್ನು ಕೊಂಡುಕೊಳ್ಬೇಕು, 1 ರೂಪಾಯಿದು, 10 ರೂಪಾಯಿದು, 50 ರೂಪಾಯಿದು, ಎಲ್ಲವಕ್ಕೂ ಸಹ ನಾವು ಇವತ್ತು ಅದನ್ನು ಚೆಕ್ಕನ್ನು ಕೊಡಲಿಕ್ಕೋ ಅಥವಾ ಇನ್ಯಾವುದನ್ನು ಮೂಲವನ್ನು ಬಳಸಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ನಮ್ಮ ಕೈಯಲ್ಲಿ ನಗದು ಹಣವನ್ನು ಇಟ್ಟುಕೊಂಡಿರಬೇಕು ಅನ್ನುವಂಥದ್ದು. ಹಾಗೆ ಎರಡನೇದು ಮುನ್ನೆಚ್ಚರಿಕೆಯ ಉದ್ದೇಶ, ಭವಿಷ್ಯತ್ತು. ನಾಳೆ ಏನು ಅಂತ ಗೊತ್ತಿಲ್ಲ. ಮುನ್ನೆಚ್ಚರಿಕೆ ಅಂತಂದರೆ ಮುಂದಾಲೋಚನೆ ಅನ್ನುವಂಥದ್ದು. ನಾಳೆ ಏನು ಅಂತ ಗೊತ್ತಿಲ್ಲ, ಇದಕ್ಕಿದ್ದಂಗೆ ನಮಗೆ ಯಾವುದೋ ಆರೋಗ್ಯ ಕೆಟ್ಟೋಗ್ಬೋದು ಅಥವಾ ಬೇರೆ ಇನ್ನೇನೋ ಸಮಸ್ಯೆಗಳು ಉಂಟಾಗಬಹುದು. ಆಗ ನಮಗೆ ಹಣ ಅನ್ನುವಂಥದ್ದು ನಗದು ರೂಪದಲ್ಲಿ ಕೈಯಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಈ ಹಣವನ್ನು ನಾವು ಬಳಸ್ಕೊಂಡು ಆರ್ಥಿಕ ಅಭಿವೃದ್ಧಿ ಅಂದರೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕಾಗಿರೋದ್ರಿಂದಾಗಿ ನಾವು ಅದಕ್ಕೆ ತಕ್ಷಣವೇ ನಾವು ಹಣವನ್ನು ಹೊಂದಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಮುಂಜಾಗ್ರತೆಯ ಉದ್ದೇಶದಿಂದ ಅಥವಾ ಮುನ್ನೆಚ್ಚರಿಕೆಯ ಉದ್ದೇಶದಿಂದ ಜನರು ಸ್ವಲ್ಪ ಹಣವನ್ನು ತಮ್ಮ ಬಳಿ ಕೈಯ ನಗದು ರೂಪದಲ್ಲಿ ಇಟ್ಟುಕೊಳ್ಳಿಕ್ಕೆ ಬಳಸ್ತಾರೆ ಇರುವಂಥದ್ದು. 3 ಸಟ್ಟ ವ್ಯಾಪಾರದ ಉದ್ದೇಶ. ಇದು ನಮಗೆಲ್ಲ ಗೊತ್ತಿದೆ. ಷೇರುಗಳು, ಬಾಂಡುಗಳು ಅಥವಾ ಇನ್ಯಾವುದೋ ಒಂದು ವ್ಯಾಪಾರ ವಹಿವಾಟುಗಳನ್ನು ಮಾಡಲಿಕ್ಕೆ, ನಾವು ಕೊಂಡುಕೊಳ್ಳಲಿಕ್ಕೆ, ಅದನ್ನು ಮಾರಾಟ ಮಾಡಲಿಕ್ಕೆ ನಾವು ನಮ್ಮ ಕೈಯಲ್ಲಿ ನಗದು ಹಣ ಅನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕು. ಹಾಗಾಗಿ ಈ 3 ಉದ್ದೇಶಗಳು ಹಣದ ಬೇಡಿಕೆಯನ್ನು ನಿರ್ಧರಿಸುತ್ತವೆ ಅನ್ನುವಂಥದ್ದು ಕೇಳ್ಸನವಾದ. ಈತನ ಪ್ರಕಾರ ವ್ಯವಹಾರದ ಉದ್ದೇಶ ಅಥವಾ ಮುನ್ನೆಚ್ಚರಿಕೆಯ ಉದ್ದೇಶಗಳಿಗಾಗಿರುವ ಹಣದ ಬೇಡಿಕೆಯು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತೆ. ಯಾಕೆಂದರೆ ದಿನನಿತ್ಯದ ಖರ್ಚು ವೆಚ್ಚಗಳಿಗೋಸ್ಕರ ಯಾರೂ ಸಾಲ ಸೌಲಭ್ಯವನ್ನು ಮಾಡೋದಿಲ್ಲ ಜಾಸ್ತಿ. ಹಾಗಾಗಿ ಅದು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತೆ. ಹಾಗೆ ಮುನ್ನೆಚ್ಚರ ಉದ್ದೇಶಗಳಿಗೋಸ್ಕರನೂ ಸಹ ಇರುವ ಹಣದ ಬೇಡಿಕೆಯು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತೆ. ಅಂದರೆ ಇವು ಬಡ್ಡಿ ದರದ ಮೇಲೆ ಗಣನೀಯದ ಪ್ರಭಾವವನ್ನು ಬೀರುವುದಿಲ್ಲ. ಈ ಉದ್ದೇಶಗಳಿಗಿರುವಂತಹ ಹಣದ ಬೇಡಿಕೆಯು ಬಡ್ಡಿಯ ಅಸ್ಥಿತಿಸ್ಥಾಪಕತೆಯನ್ನು ಹೊಂದಿರುತ್ತದೆ. ಅಂದರೆ ಬಡ್ಡಿಯ ದರ ಎಷ್ಟೇ ಇದ್ದರೂ ಸಹ ಈ ಉದ್ದೇಶಗಳಿಗಿರುವಂತಹ ಹಣದ ಬೇಡಿಕೆಯು ಬದಲಾಗುವುದಿಲ್ಲ. ಆದರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಿರುವಂತಹ ಹಣದ ಬೇಡಿಕೆಯು ಬಡ್ಡಿಯ ಸ್ಥಿತಿಸ್ಥಾಪಕತೆಯನ್ನು ಹೊಂದಿರುತ್ತದೆ. ಬಡ್ಡಿಯ ದರದ ನಿರ್ಧಾರದಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುತ್ತದೆ. ಬಡ್ಡಿಯ ದರ ಮತ್ತು ಹಣದ ಬೇಡಿಕೆ ವ್ಯತಿರಿಕ್ತ ಸಂಬಂಧವನ್ನು ಹೊಂದಿದೆ. ಅದಾಗಲೇ ಹೇಳಿದ್ರೆ ಬಡ್ಡಿಯ ದರ ಮತ್ತು ಹಣದ ಬೇಡಿಕೆ ಇವೆರಡೂ ಸಹ ವ್ಯತಿರಿಕ್ತವಾದ ಸಂಬಂಧವನ್ನು ಹೊಂದಿವೆ. ಹೆಚ್ಚಿನ ಬಡ್ಡಿಯ ದರದಲ್ಲಿ ಕಡಿಮೆ ಮೊತ್ತದ ಹಣಕ್ಕೆ ಬೇಡಿಕೆ ಇರುತ್ತೆ.
ಬಡ್ಡಿ ದರ ಜಾಸ್ತಿ ಇದ್ದರೆ ಹಣಕ್ಕಿರುವಂತಹ ಬೇಡಿಕೆ ಕಡಿಮೆ ಇರುತ್ತೆ, ಮತ್ತು ಬಡ್ಡಿ ದರ ಕಡಿಮೆ ಇದ್ದರೆ ಹಣಕ್ಕಿರುವಂತಹ ಬೇಡಿಕೆ ಹೆಚ್ಚಾಗಿರುತ್ತೆ. ಹಾಗಾಗಿ ಕೇನ್ಸ್ನ ಅಭಿಪ್ರಾಯದಲ್ಲಿ ಬಡ್ಡಿಯ ದರವು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುವುದರಿಂದ ಬಡ್ಡಿಯ ದರದ ನಿರ್ಧಾರದಲ್ಲಿ ಅದು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಅಥವಾ ನಿರ್ವಹಿಸಲು ವಿಫಲಗೊಳ್ಳುತ್ತೆ. ಹೂಡಿಕೆ ನಿರ್ಧಾರದಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಕೇನ್ಸ್ನ ಅಭಿಪ್ರಾಯದಲ್ಲಿ ಬಡ್ಡಿಯ ದರ ಅಲ್ಪಾವಧಿಯಲ್ಲಿ ಸ್ಥಿರ ಆಗಿರೋದ್ರಿಂದಾಗಿ ಬಡ್ಡಿಯ ದರದ ನಿರ್ಧಾರದಲ್ಲಿ ಅದು ಮಹತ್ವದ ಪಾತ್ರವನ್ನು ನಿರ್ವಹಿಸಲು ವಿಫಲಗೊಳ್ಳುತ್ತದೆ. ಅಂದರೆ ಹೂಡಿಕೆಯನ್ನು ನಿರ್ಧರಿಸುವಲ್ಲಿ ಇದು ಪ್ರಮುಖವಾಗಿ ಪಾತ್ರವನ್ನು ವಹಿಸುವಲ್ಲಿ ವಿಫಲಗೊಳ್ಳುತ್ತೆ. ಹಾಗಾಗಿ ಹೂಡಿಕೆಯ ನಿರ್ಧಾರದಲ್ಲಿ ಬಹುತೇಕ ಅಂದರೆ ಬಂಡವಾಳದ ಸೀಮಾಂತ ದಕ್ಷತೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಆ ಪ್ರಕಾರ ಕೇನ್ಸನ ಬಡ್ಡಿಯ ದರಕ್ಕಿಂತ ಬಂಡವಾಳದ ಸೀಮಾಂತ ದಕ್ಷತೆಗೆ ಮಹತ್ವದ ಸ್ಥಾನವನ್ನು ನೀಡಿದ್ದಾನೆ. ಕೇನ್ಸ್ ಬಡ್ಡಿಯ ದರಕ್ಕಿಂತ ಬಂಡವಾಳದ ಸೀಮಾಂತ ದಕ್ಷತೆಗೆ ಮಹತ್ವದ ಒಂದು ಪಾತ್ರವನ್ನು ನೀಡಿದ್ದಾರೆ. ಈ ಬಂಡವಾಳದ ಸೀಮಾಂತ ದಕ್ಷತೆಯ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.